ಆತ್ಮೀಯರೇ, ಕೀರ್ತಿ ವಿವೃತಿ ವಾಹಿನಿಗೆ ಸುಸ್ವಾಗತ. ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್. ತನ್ನಲ್ಲಿ ಇಲ್ಲದೇ ಇದ್ದರೂ ಇದೆ ಅಂತ ತೋರಿಸ್ಕೊಳ್ಳೋದು, ಅಥವಾ ಸ್ವಲ್ಪ ಇದ್ದರೆ ತಾನು ಅಲ್ಪನಾಗಿದ್ದರೂ ತಾನು ಬಹಳ ಶ್ರೇಷ್ಠ ಅಂತ ತೋರಿಸ್ಕೊಳ್ಳೋದು, ಮುಖ ಕಪ್ಪಾಗಿದ್ದರೂ ಬೆಳ್ಳಗಿರಬೇಕು ಅಂತೆಲ್ಲ ಮಾಡ್ತಾರೆ ನೋಡಿ ಕೆಲವರೆಲ್ಲ. ಹಾಗೆ ಇಂಥವರಿಗೆ ತನ್ನನ್ನು ನೋಡಿ ಬೇರೆಯವರು ನಗ್ತಾ ಇದ್ದಾರೆ ಎಂಬ ಲಕ್ಷ್ಯವೇ ಇರುವುದಿಲ್ಲ. ಇವ ಡಂಬಾಚಾರಿ, ಸುಮ್ಮನೆ ಡೋಂಗಿ, ನಾಟಕ ಮಾಡ್ತಾನೆ ಅಂತೆಲ್ಲರೂ ಆಡ್ಕೊಳ್ತಾರೆ. ಅದರ ಬಗ್ಗೆ ಲಕ್ಷ್ಯವೇ ಇಲ್ಲ ಅವನಿಗೆ. ಆ ರೀತಿಯಲ್ಲಿ ಡಂಬಾಚಾರ ಮಾಡ್ತಾನೆ ಅವನು. ಧಾರ್ಮಿಕ ಕ್ಷೇತ್ರದಲ್ಲಿ ಇಂತಹ ಡಂಬಾಚಾರಿಗಳನ್ನು ನಾವು ಕಾಣ್ತೇವೆ. ಕಾಬಿ ಹುಟ್ಟಿರ್ತಾರೆ, ಭಸ್ಮ ಬಳ್ಕೊಳ್ತಾರೆ, ಜಟಾಧಾರಿಗಳಾಗಿರ್ತಾರೆ. ಇಂತಹ ಸನ್ಯಾಸಿಗಳು ಕನ್ನಡಿ ಮುಂದೆ ನಿಂತ್ಕೊಂಡು ತಾಸುಗಟ್ಟಲೆ ನಾಮ ತಿದ್ದುಕೊಂಡು ಏನೇನೋ ನಾಟಕ ಮಾಡ್ತಾ ಹೊಟ್ಟೆ ಹೊರೆಯುವ ಉದರ ವೈರಾಗಿಗಳಿವರು. ಕೆಲವು ಗುಡಿಗಳಲ್ಲಿ, ಮಠಗಳಲ್ಲಿ ನೋಡ್ತೇವೆ. ಗುಡಿ ಕಟ್ತೇನೆ, ಮಠ ಕಟ್ತೇನೆ ಅಂಥೇಳಿ ಸಾರ್ವಜನಿಕರಿಂದ ಹಣವನ್ನು ತೆಗೆದುಕೊಂಡು ಆ ಹಣವನ್ನು ಪೋಲು ಮಾಡಿ ದೇವರ ಗುರುಗಳ ಹೆಸರಿನಲ್ಲಿ ವ್ಯಾಪಾರ ನಡೆಸ್ತಾರಲ್ಲ, ಇವರನ್ನು ಡಾಂಬಿಕರು ಅಂತಾರೆ. ಈ ದಂಭ ಇದ್ದವರು ಡಾಂಬಿಕರು. ಅಂದರೆ ಇದರರ್ಥ ಕಾವಿ ಬಟ್ಟೆ ಧರಿಸಿದವರು, ಮಠ ಕಟ್ಟಿಸಿದವರು, ಸನ್ಯಾಸಿಗಳು, ಪೀಠಾಧೀಶರು, ಆಚಾರ್ಯರು ಎಲ್ಲರೂ ಡಾಂಬಿಕರು ಅಂತಲ್ಲ. ನಮ್ಮ ಸುದೈವ ಇಂದಿಗೂ ಅಂತಹ ಒಳ್ಳೆಯ ಜ್ಞಾನಿಗಳಿದ್ದಾರೆ, ಸನ್ಯಾಸಿಗಳಿದ್ದಾರೆ, ಪೀಠಾಧಿಪತಿಗಳಿದ್ದಾರೆ. ಎಲ್ಲರೂ ಡಾಂಬಿಕರಲ್ಲ, ಕೆಲವು ಆಚಾರ್ಯರಿದ್ದಾರೆ. ಆದರೆ ಈ ನೆಪದಲ್ಲಿ ಮೋಸ ಮಾಡತಕ್ಕಂತಹ ಡಾಂಬಿಕರು ಇದ್ದಾರೆ. ಈ ಆಧುನಿಕ ಕ್ಷೇತ್ರದಲ್ಲಿ ನಾವು ನೋಡ್ತೇವೆ, ವಿಶೇಷವಾಗಿ ಪೇಟೆಗಳಲ್ಲಿ ಈ ಡಾಂಬಿಕತೆ ತುಂಬ ಕಾಣುತ್ತೆ. ಏನವರು ವೇಷ, ಭಾಷೆ, ಆಹಾರ, ವಿಹಾರ, ಆಚಾರ ವಿಚಾರ ಎಲ್ಲವೂ ಕೃತ್ರಿಮ. ಈ ತರಹ ದಂಭ ಅನ್ನೋದು ಇರಬಾರದು.